ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ನಾವು ದಾವಣಗೆರೆ ವಾಲ್ಮೀಕಿ ಸಮಾಜದ ಗುರು ಪೀಠದ ಪೀಠಾಧಿಪತಿಯಾಗಿರ್ತಕ್ಕಂಥ ಪ್ರಸನ್ನಾನಂದ ಸ್ವಾಮೀಜಿಯವರ ಬಗ್ಗೆ ನಮ್ಮ ದಾವಣಗೆರೆ ಹಿರಿಯ ವಕೀಲರು, ಸಮಾಜದ ಮುತ್ಸದ್ದಿ, ಹಿರಿಯ ವ್ಯಕ್ತಿ, ಗೌರವ ಸಲಹೆಗಾರರು ಗುಮ್ಮನೂರು ಮಲ್ಲಿಕಾರ್ಜುನಪ್ಪನವರು ಯಾವ ರೀತಿ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಂಧುಗಳೇ, ಪ್ರಸನ್ನಾನಂದ ಯಾನೆ ರಮೇಶ್ ಗುಡಿ ತಂದೆ ಬಸಪ್ಪ ಗುಡಿ ಇವರ ಇತಿಹಾಸ: ಕೋಟೆನಾಡು ಚಿತ್ರದುರ್ಗ ರಾಜ ಮಹಾರಾಜರ ಮದಕರಿ ನಾಯಕ, ಸ್ಥಿರ ಚರ ಆಸ್ತಿ ನುಂಗಿ ನೀರು ಕುಡಿದ ಶೂನ್ಯ ಪೀಠ ಮುರುಘಾ ಮಠ, ಚಿತ್ರದುರ್ಗ ರಾಜಕಾರಣದ ಆಸೆ, ನಾಯಕ ಸಮಾಜ ಚಿಕ್ಕ ಪಾಲು, ಆರ್ಥಿಕ ರಾಜಕೀಯ ಅಂತ ಶೋಷಿತ ವರ್ಗಗಳ ಹಂತ ಇದನ್ನು ಉಪಯೋಗಿಸಿಕೊಂಡು ಉಳ್ಳವರು ರಾಜವೀರ ಮದಕರಿ ನಾಯಕ, ಆಸ್ತಿ ಚಿರಹಾಸ್ತಿ ಪಂಚಮಸಾಲಿ ಸಮುದಾಯಕ್ಕೆ ಈ ಮಠದಲ್ಲಿ ಮುರುಘಾ ಮಠ, ಚಿತ್ರದುರ್ಗ ಇವರ ಮಕ್ಕಳ ಮೇಲಿನ ಅತ್ಯಾಚಾರದ ಆರೋಪ ವಿಚಾರಣೆ. ಈ ಮಠದಲ್ಲಿ ಬೆಳೆದ ರಮೇಶ್ ಗುಡಿ ತಂದೆ ಬಸಪ್ಪ ಗುಡಿ ಯಾನೆ ಪ್ರಸನ್ನಾನಂದ ಸ್ವಾಮಿ ದುರಂತ. ಇವರ ಮೇಲಿನ ಆರೋಪ: ಆತ್ಮಾನಂದ ಗುರೂಜಿ, ನೀವು ಪ್ರಸನ್ನ ಸ್ವಾಮಿ ತಂದೆ ಬಸಪ್ಪ ಗುಡಿ ರಮೇಶ್ ಗುಡಿ ನಾಯಕ ಸಮುದಾಯದ ಅಭಿವೃದ್ಧಿಯಾಗಲು ಯಾವುದೇ ಪಕ್ಷದಲ್ಲಿ ಇಲ್ಲದ ವ್ಯಕ್ತಿಗಳನ್ನು ಮತ ಚಲಾವಣೆ ಮೂಲಕ ತಾಲೂಕು ಜಿಲ್ಲಾ ಮಟ್ಟ ಆಯ್ಕೆ ಮಾಡೋದ್ರಲ್ಲಿ ನೀವು ಹಿನ್ನಡೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ, ಇವರು ಜಾತಿ ಕುರುಬ, ಪರಿಶಿಷ್ಟ ಪಂಗಡ ಎಸ್ಟಿ ಜನಾಂಗಕ್ಕೆ ಸೇರಿಸಲು ಕೇಂದ್ರದ ಆದೇಶಕ್ಕೆ ರಿಪೋರ್ಟ್ ಕಳುಹಿಸಲಾಗಿದೆ. ಇದಕ್ಕೂ ಮೊದಲು ಕಳಿಸಿದ ಆಧಾರದ ಮೇಲೆ ನಾನು ಕಳಿಸಿದ್ದೇನೆ. ಇದಕ್ಕೆ ಮೊದಲು ರಮೇಶ್ ಗುಡಿ ಯಾನೆ ಬಸಪ್ಪ ಗುಡಿ ನೀವು ಪ್ರಶ್ನೆ ಮಾಡಿಲ್ಲ. ನಿಮ್ಮ ಮೇಲೆ ನಾನು ಅನೇಕ ಸಮಾಜದ್ರೋಹಿ ಕೆಲಸಗಳ ವಿರುದ್ಧವಾಗಿ ದೂರು ನೀಡಿದ್ದೆ. ಬೇರೆ ಅವರು ನೀಡಿದ್ದರು. ಇದರಿಂದ ಉಳಿದುಕೊಳ್ಳಲು ಸಿದ್ದರಾಮಯ್ಯನೊಂದಿಗೆ ಒಡನಾಟ. ಹಿಂದುಳಿದ ವರ್ಗಗಳ ಮಠಗಳ ಕಮಿಟಿಯಲ್ಲಿ ನೀವು ಸಿದ್ದರಾಮಯ್ಯ ಅವರ ಜಾತಿಗೆ ಅನುಕೂಲ. ನಮ್ಮ ವಾಲ್ಮೀಕಿ ನಾಯಕ ಜನಾಂಗ ಪರಿಶಿಷ್ಟ ಪಂಗಡದ ಮೀಸಲಾತಿಯಲ್ಲಿ ಕುರುಬರ ಸೇರ್ಪಡೆ ಈ ಹಿಂದೆ ನಡೆದಿತ್ತು, ಈಗಲೂ ನಡೆದಿದೆ. ಇದರ ಬಗ್ಗೆ ರಮೇಶ್ ಗುಡಿ ನಿನ್ನ ಪ್ರಶ್ನೆ ಇಲ್ಲ. ಅಮಾಯಕರನ್ನು ಕರೆಸಿ ಕಥೆ ಹೇಳುವುದು ನಿನ್ನ ಮಾತು. ನಮ್ಮ ಸಮಾಜದಲ್ಲಿ ಗಂಡಾಂತರವಾಗಿ ನೀನು ಬಂದೆ. ನಮ್ಮ ಸಮುದಾಯಕ್ಕೆ ಶಿಕ್ಷಣದ ಬಗ್ಗೆ ಸಂಸ್ಥೆಗಳಿಲ್ಲ, ನಿನಗೆ ಶಿಕ್ಷಣ ಇಲ್ಲ. ಸ್ವಾರ್ಥಕ್ಕಾಗಿ ನಿನ್ನ ಬದುಕು ಒಳ ಅನುಭವಿಗಳು, ಪರಿಶಿಷ್ಟ ಪಂಗಡದ ಅನುಕೂಲ, ನಿನಗೆ ಲಾಭ. ಇದರಿಂದ ನೀನು ಕಳಿಸಿದ ಲಿಸ್ಟ್ ಲಾಭ ನಿಜವಾಗಿ ಪರಿಶಿಷ್ಟ ಪಂಗಡದ ಲಾಭವಿಲ್ಲದ ಪುನಃ ಬಡವರು ನೀನು ಬಂದಿರುವುದೇ ನಮ್ಮ ಸಮುದಾಯ ಹಾಳು ಮಾಡಲು. ಶಿಕ್ಷಣ ಬೆಳೆದರೆ ಸಮುದಾಯ ಬೆಳೆಯದಂತೆ ಉನ್ನತ ಶಿಕ್ಷಣದ ಪರಿಶಿಷ್ಟ ಪಂಗಡದ ಮಕ್ಕಳ ಸ್ಕಾಲರ್ಶಿಪ್ ಇದುವರೆಗೂ ಬಂದಿಲ್ಲ. 187 ಕೋಟಿ ಹಗರಣದ ನಿನ್ನ ಪ್ರಶ್ನೆ ಇಲ್ಲ. ಗುಂಪು ಸೇರಿಸಿ ಅವರಿಗೆ ಪ್ರಶ್ನೆ ಕೇಳುವ ಚಾಣಕ್ಯ ನೀನು. ಸರ್ವನಾಶ. ನಮ್ಮ ಸಮಾಜ ಅಭಿವೃದ್ಧಿಯಾಗಲು ತಲಾಂತರ ವರ್ಷಗಳಾಗಬೇಕು. ಗಾಯ, ವಾಚ, ಕಾಮ, ಕ್ರೋಧ, ಮೋಹ, ಮತ್ಸರಿ ಇವುಗಳನ್ನು ದೂರ ಮಾಡಲು ಸ್ವಾಮೀಜಿಯಾದ ನೀವು, ನಿಮ್ಮ ಮೇಲೆ ಕ್ಯಾಬಿನೆಟ್ ಮಿನಿಸ್ಟರ್ ಟ್ರೈನಿಂಗ್ ಇದೆ. ಸಮಾಜಕ್ಕೆ ನೀವು ಸೂಕ್ತ ಅಲ್ಲ. ನಿಮ್ಮ ಅನ್ಯಾಯಿಗಳು ಫೇಸ್ಬುಕ್, ವಾಟ್ಸಪ್ ಇವುಗಳಲ್ಲಿ ನಿಮ್ಮ ಬೆಳವಣಿಗೆಯ ಬಗ್ಗೆ ದೇವರು ನಾಮ ಸ್ವರೂಪಗಳನ್ನು ಹಾಕಿ ನಿಮ್ಮನ್ನು ಬೆಳೆಸಿದರೆ ನೀವು ಬೆಳೆಯುವುದಿಲ್ಲ. ನೀವು ನಾಯಕ ಸಮಾಜಕ್ಕೆ ಶಿಕ್ಷಣ ಕೊಟ್ಟರೆ ನೀವು ಬೆಳೆದಿದ್ದೀರಿ. ಈ ಬಣ್ಣದ ಲೋಕದಲ್ಲಿ ನಿಮ್ಮದು ಬಣ್ಣವಿದೆ, ಬಣ್ಣದ ಮಾತಿದೆ. ನಿಮಗೆ ನನ್ನ ಧಿಕ್ಕಾರ. ನಾನು ಗುಮ್ಮನೂರು ಮಲ್ಲಿಕಾರ್ಜುನಪ್ಪ, ವಕೀಲರು, ದಾವಣಗೆರೆ. ಇದು ರಾಜನಹಳ್ಳಿ ಅಂದ್ರೆ ಹರಿಹರ ತಾಲೂಕು ರಾಜನಹಳ್ಳಿ ಪೀಠದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಪೀಠಾಧಿಪತಿ ಪ್ರಸನ್ನಾನಂದ ಸ್ವಾಮೀಜಿಯವರಿಗೆ ಗುಮ್ಮಿದ ಗುಮ್ಮನೂರು ಮಲ್ಲಿಕಾರ್ಜುನಪ್ಪ. ಇದಿಷ್ಟು ಇವತ್ತಿನ ವರದಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.